ನೀವು ಭೇಟಿ ನೀಡಿದ್ದೀರಾ ಅನಿರೀಕ್ಷಿತವಾಗಿ ಇದಕ್ಕೆ ಘಟನೆಗೆ ಸಂಬಂಧಪಟ್ಟಂಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಕನಕಪುರ ತಾಲೂಕು ಈಗ ಇಲ್ಲಿ ಆಯ್ಕೆ ಆಗಿರ್ತಕ್ಕಂಥ ನಾಯಕರು ರಾಜ್ಯ ಆಳ್ತಾ ಇರ್ತಕ್ಕಂಥ ನಾಯಕರು, ಸರ್ಕಾರನೇ ಇಲ್ಲಿದೆ, ಪೊಲೀಸ್ ಆಡಳಿತನೂ ಕೂಡ ಇದೇ ತಾಲೂಕಿನಲ್ಲಿ ಇದೆ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಬಟ್ ಪೊಲೀಸ್ ವ್ಯವಸ್ಥೆ ಈಗ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ. ಈ ಘಟನೆ ನಡೆದ ಮೇಲೆ ಸರ್ಕಾರ ಇಲ್ವೇನೋ ಅನ್ನೋ ರೀತಿಯಲ್ಲಿ ನಡೀತಿದೆ. ಏಕಾಏಕಿ ಈ ಮಾಳ್ಗಾಳ ಗ್ರಾಮದಲ್ಲಿ, ಅದು ಕನಕಪುರ ಪಟ್ಟಣಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಗ್ರಾಮ ಇದು ಪಟ್ಟಣ, ಇದು ಪುರಸಭೆ ನಗರಸಭೆಗೆ ಸೇರಿಕೊಂಡಿರ್ತಕ್ಕಂಥ ಒಂದು ವಾರ್ಡ್. ಅಂದರೆ ಇದು ಹಿಂದೆ ಹಳ್ಳಿ ಆಗಿದ್ದಂಥದ್ದು. ಇಲ್ಲಿ ಎಲ್ಲ ಸಮಾಜದವರು ಕೂಡ ಸಾಮರಸ್ಯದಿಂದ ಬದುಕಬೇಕು ಅಂತಕ್ಕಂಥದ್ದು ಎಲ್ಲರ ಆಶಯ. ಆದರೆ ಏಕಾಏಕಿ ಬಂದು ಯಾವುದೇ ಕಾರಣ ಇಲ್ಲದೆ ಒಬ್ಬ ದಲಿತ ಮುಖಂಡರುಗಳ ಮೇಲೆ, ಲಕ್ಷ್ಮಣ್ ಮತ್ತು ಅನೀಶ್ ಮೇಲೆ ದೌರ್ಜನ್ಯ ಮಾಡಿರ್ತಕ್ಕಂಥದ್ದು ಇದು ಸರಿಯಾದ ಕ್ರಮ ಅಲ್ಲ. ಇಲ್ಲಿ ಜಾತಿಗಿಂತ ಹೆಚ್ಚಾಗಿ ಮಾನವೀಯತೆ ಬಹಳ ಮುಖ್ಯ. ಮನುಷ್ಯತ್ವದಿಂದ ನಾವೆಲ್ಲ ಬದುಕಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಬದುಕಬೇಕಾಗಿದೆ. ಅನೀಶ್ ಬೆಳಗ್ಗೆ ನಾನು ಸೆಂಟ್ ಜಾನ್ ಹಾಸ್ಪಿಟ್ಲಲ್ಲಿ ಈಗಲೂ ಕೂಡ ಅವನು ಅಡ್ಮಿಟ್ ಆಗಿದ್ದಾನೆ. ಒಂದು ಕೈ ಎಡಗೈಯೇ ಇಲ್ಲ, ತುಂಡಾಗೋ ರೀತಿಯಲ್ಲಿ ಹೊಡೆದಿದ್ದಾರೆ. ಮತ್ತು ಲಕ್ಷ್ಮಣ್ಗೆ ತಲೆಗೆ ಹೊಡೆದಿದ್ದಾರೆ. ಈ ರೀತಿ ಆ ಸಮಾಜಕ್ಕೆ, ದನಿ ಇಲ್ಲದೆ ಇರ್ತಕ್ಕಂಥ ದಲಿತ ಸಮಾಜಕ್ಕೆ ಇಷ್ಟೊಂದು ದೌರ್ಜನ್ಯ ಮಾಡಿಸ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಒಂದು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ರಾಜ್ಯ ಆಳ್ತಾ ಇದ್ದೀರಿ, ಭಾಳ ಸಂತೋಷ. ನೀವು ಉಪಮುಖ್ಯಮಂತ್ರಿ ಆಗಿದ್ದೀರಿ, ಸಂತೋಷ. ಈ ತಾಲೂಕಿನಲ್ಲಿ 7 ಬಾರಿ ಗೆದ್ದಿದ್ದೀರಿ, ಸಂತೋಷ. ಹಲವಾರು ಖಾತೆಗಳನ್ನು ನಿಭಾಯಿಸಿದ್ದೀರಿ, ಇನ್ನೂ ಸಂತೋಷ. ಕೆಲಸ ಮಾಡ್ತಾಯಿದ್ದೀರಿ, ಮಾಡಿದ್ದೀರಿ. ಜೊತೆಗೆ ಇದೇ ಊರಿನ ಮೊಮ್ಮಗ ಕೂಡ ಈ ಮಾಳ್ಗಾಳಿನಲ್ಲಿ ನಿಮ್ಗೆ ಅತಿವತ್ತು ಸೋದರತ್ತೆ ಇದ್ದಾರೆ. ನಿಮಗೆ ಎಲ್ಲ ತಾತನ ಮನೆ, ಅಜ್ಜಿ ಮನೆ ಎಲ್ಲ ಇದೆ. ಅಂಥದ್ರಲ್ಲಿ ಇಂಥ ಗ್ರಾಮದಲ್ಲಿ ನಿಮಗೆ ಸಂಬಂಧಪಟ್ಟಂಥ, ನೀವು ಹುಟ್ಟಿರುವಂಥ ಗ್ರಾಮ, ಬಹುಶಃ ನೀವು ಇಲ್ಲೇ ಹುಟ್ಟಿದಿರಿ, ಅಜ್ಜಿ ಮನೆ ಅಂದರೆ ಇಲ್ಲಿ ಹುಟ್ಟಿರ್ತೀರಿ ಅಂತ ನನಗೆ ನನ್ನ ಇದು. ಯಾಕಂದ್ರೆ ತಾಯಿ ಮನೆ ಸಹಜವಾಗಿ ಹುಟ್ಟುತ್ತಾರೆ ಮಕ್ಕಳು, ಯಾರೇ ಮಕ್ಕಳು ಹುಟ್ಟಿದ್ರು ಕೂಡ. ಡಿ ಕೆ ಶಿವಕುಮಾರ್ ಅವರು ಇದೇ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ಅಜ್ಜಿ ಮನೆ ಅಂತ ಅವರು ಇವತ್ತು ರಾಜ್ಯ ಆಳ್ತಾ ಇದ್ದೀರಿ. ಇಂಥ ದೌರ್ಜನ್ಯ ನಡೀತಿದೆ ಅಂತಂದರೆ, ನಡೆದಿದೆ ಅಂದರೆ ಇನ್ನೆಷ್ಟು ಇವ್ರ ಬಗ್ಗೆ ಕಾಳಜಿ ಇದೆ ಮತ್ತು ಎಷ್ಟು ಭಯ ಭಕ್ತಿಯಿಂದ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಏನು ಇವತ್ತು ಸರ್ಕಾರ ಇರತಕ್ಕಂಥವರು, ಉಪಮುಖ್ಯಮಂತ್ರಿ ಇರ್ತಕ್ಕಂಥವ್ರ ಗ್ರಾಮಗಳಲ್ಲಿ, ಊರುಗಳಲ್ಲಿ, ಕೇರಿಗಳಲ್ಲಿ, ತಾಲೂಕಿನಲ್ಲಿ ಇಂಥ ದೌರ್ಜನ್ಯ ನಡೆದರೆ ಈ ಸರ್ಕಾರ ನಿಜವಾಗ್ಲೂ ಕೂಡ ಜೀವಂತವಾಗಿ ನಡೀತಿದೆಯಾ ಇಲ್ವಾ ಅಂತಕ್ಕಂಥದ್ದನ್ನ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಇವತ್ತು ನಾವು JDS SC ST ರಾಜ್ಯ ವಿಭಾಗದಿಂದ ಬಂದಿರತಕ್ಕಂಥವು. ನಾನು ರಾಜ್ಯದ ಅಧ್ಯಕ್ಷನಾಗಿ ಪ್ರಶ್ನೆ ಮಾಡ್ತಾಯಿದ್ದೀನಿ ನಿಮಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ. ಈ ಗ್ರಾಮದಲ್ಲಿ ಈ ರೀತಿ ಘಟನೆ ಇದು ಭಾಳಷ್ಟು ಸಾರಿ ಹಿಂದೆನೂ ಕೂಡ ನಡೆದಿದೆ ಅಂತೇಳಿ ನನ್ನ ಗಮನಕ್ಕೆ ಬಂದಿದೆ. ಈ ರೀತಿ ದೌರ್ಜನ್ಯವೋ ಅಥವಾ ಇದು ರೌಡಿಸಮೋ ಗೊತ್ತಿಲ್ಲ ನನಗೆ. ಈಗಾಗಲೇ ಎಲ್ಲರೂ ಅರೆಸ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಮ್ಮ ಮಾಧ್ಯಮದಲ್ಲಿ ತಿಳ್ಕೊಂಡಿದ್ದೀವಿ. ಬರೀ ಅರೆಸ್ಟ್ ಮಾಡಿದ್ರೆ ಅಷ್ಟೇ ಅಲ್ಲ, ಹಿಂದೆನೂ ಕೂಡ ಅವರು ಭಾಳಷ್ಟು ಸಾರಿ ಗಡೀಪಾರಾಗಿರ್ತಕ್ಕಂಥವನು ಮತ್ತೆ ಬಂದು ಈ ಕೃತ್ಯ ಎಸಗ್ತಾನೆ ಅಂತಂದರೆ ಮತ್ತು ಕಾನೂನು ಏನು ಮಾಡ್ತಾಯಿದೆ, ಪೊಲೀಸ್ ಇಲಾಖೆ ಏನು ಮಾಡ್ತಾಯಿದೆ, ಅವನ ಚಲನವಲನೇ ಇವರು ನಿಗಾ ವಹಿಸ್ಲಿಲ್ಲ ಪೊಲೀಸ್ನವರು ಅಂದರೆ ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾಯಿದ್ದೆ? ಕನಕಪುರದಲ್ಲಿ ಇಂಟೆಲಿಜೆನ್ಸ್ ಇಲ್ವಾ, ಪೊಲೀಸ್ ಇಲ್ವಾ? ಅವನು ಗಡೀಪಾರಾಗಿದ್ದಂಥ ವ್ಯಕ್ತಿ ಇಲ್ಲಿಗೆ ಬಂದು ಮತ್ತೆ ಮಚ್ಚು ಬೀಸ್ಕೊಂಡು ರಿವಾಲ್ವರ್ ಹಿಡ್ಕೊಂಡು ಓಡಾಡ್ತಾನೆ ಅಂತಂದರೆ, ಹಾಗಾದರೆ ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾಯಿದೆ, ಪೊಲೀಸ್ ಏನು ಮಾಡ್ತಾಯಿದೆ? ಆದರೆ ನಿಮ್ಗೆ ಎಷ್ಟು ಭಯ ಇದೆ ಈ ಕಾನೂನು ವ್ಯವಸ್ಥೆ ಬಗ್ಗೆ ಅಂತಕ್ಕಂಥದ್ದು ಇಲ್ಲಿ ತಿಳಿತದೆ. ನಾನು ಒಂದು ಹೇಳಲಿಕ್ಕೆ ಬಯಸ್ತೇನೆ, ಈ ದಲಿತರಿಗೆ ರಕ್ಷಣೆ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ನೀವು ಉಪಮುಖ್ಯಮಂತ್ರಿಗಳಾಗಿದ್ದೀರಿ, ದಯಮಾಡಿ. ಆಮೇಲೆ ಜೊತೆಗೆ ಇದೇ ಗ್ರಾಮದವರಾದಂಥ ವಿಧಾನ ಪರಿಷತ್ ಸದಸ್ಯರಿದ್ದಾರೆ ರವಿಯವರು, ನೀವು ಇದನ್ನೆಲ್ಲ ಗಮನ ಹರಿಸಿ ಶಾಂತಿ ಕಾಪಾಡಲಿಕ್ಕೆ ಮತ್ತು ಅವರೆಲ್ಲ ಅನ್ಯೋನ್ಯವಾಗಿ ಯಾವುದೇ ಜಾತಿ ಇರಲಿ, ಸಮಾಜ ಇರಲಿ, ಸಹೋದರ ರೀತಿಯಲ್ಲಿ ಬದುಕೋ ರೀತಿ ವ್ಯವಸ್ಥೆನ ನಿರ್ಮಾಣ ಮಾಡಬೇಕೇ ವಿನ ಈ ರೀತಿ ಗುಂಡಾಗಿರಿ ಮಾಡ್ತಕ್ಕಂಥದ್ದು, ರೌಡಿಸಮ್ ಮಾಡ್ತಕ್ಕಂಥದ್ದು, ಒಂದು ಸಮಾಜ ಇನ್ನೊಂದು ಸಮಾಜವನ್ನು ಹತ್ತಿಕ್ತಕ್ಕಂಥದ್ದು, ಅವ್ರನ್ನ ಹೆದರಿಸ್ತಕ್ಕಂಥದ್ದು, ಬೆದರಿಸ್ತಕ್ಕಂಥ ಕೆಲಸ ನಡೀತಿದೆ ಅಂದರೆ ಬಹುಶಃ ನೀವು ಈ ಆಡಳಿತ ನಡೆಸ್ತಾ ಇರ್ತಕ್ಕಂಥ ರಾಜ್ಯದಲ್ಲಿ ಏನು ಮಾಡ್ತೀರಿ ಅಂತಕ್ಕಂಥದ್ದು ನಾನು SC ST JDSನ ರಾಜ್ಯಾಧ್ಯಕ್ಷನಾಗಿ ಇವತ್ತು
ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೊಂದು ಬಾರಿ ಇಂಥ ಘಟನೆ ನಡೀದೇ ಇರೋ ರೀತಿಯಲ್ಲಿ ಪೊಲೀಸು ಜಾಗೃತಿ ವಹಿಸಬೇಕು, ಎಚ್ಚರಿಕೆ ವಹಿಸಬೇಕು. ನಾನು ಈ ಜಿಲ್ಲೆಯ ಏನೀಗ ರಾಮನಗರ ಜಿಲ್ಲೆಯ ನಮ್ಮ ಎಸ್ ಪಿ ಅವರಿದ್ದಾರೆ, ಸೂಪ್ರಿಡೆಂಟ್ ಆಫ್ ಪೊಲೀಸ್ನವರು, ಅವ್ರಿಗೆ ಆದಂಥ ಒಬ್ಬ ಎಸ್ ಪಿ ಇಂಟೆಲಿಜೆನ್ಸ್ ಎಸ್ ಪಿ ಇದ್ದಾರೆ, ತಾಲೂಕು ಮಟ್ಟದಲ್ಲಿದ್ದಾರೆ. ಇಂಥ ಚಲನವಲನಗಳನ್ನು ನೋಡಿದೆ. 7 ಗಂಟೆ ಗಲಾಟೆ ಆಗಿದೆ, ಪ್ರಶ್ನೆ ಮಾಡಿದ್ದಾರೆ ಚಲುವೆ ಅನ್ನೋರಿಗೆ. ಪ್ರಶ್ನೆ ಮಾಡಾದಮೇಲೆ 9 ಗಂಟೆಗೆ ಬಂದು ಇಲ್ಲಿ ಹೊಡೆದಿದ್ದಾರೆ ಅಂತಂದರೆ ಇದರ ಅರ್ಥ ನಮಗೇನು ಗೊತ್ತಾಗ್ತಾ ಇಲ್ಲ. ಇವತ್ತು ಏನಾಗಿದೆ, ಈ ದಲಿತರಿಗೆ ಅನ್ಯಾಯ ಆಗಿದೆ. ಇವತ್ತು ಒಬ್ಬ ಕೈ ಕಳ್ಕೊಂಡಿದ್ದಾನೆ, ಅವ್ನು ಸುಮ್ಮನೆ ಕೈ ಕಳ್ಕೊಂಡಿದ್ದಾನೆ, ಹೋಗಿ ಟ್ರೀಟ್ಮೆಂಟ್ ಕೊಟ್ಬಿಡಿ, ಅವ್ನು ವಾಸಿ ಮಾಡಿಬಿಡಿ ಅಂತಲ್ಲ. ಅವ್ನ ಲೈಫೇ ಸ್ಪಾಯ್ಲ್ ಆಯ್ತು. ಈಗ ಅವ್ನು ದುಡ್ಕ ತಿನ್ನೋಕ್ಕಾಗಲ್ಲ, ಅವನು ಕಷ್ಟ ಇದೆ. ಅವನಿಗೆ ಕೂಡಲೇ ಸರ್ಕಾರಿ ಉದ್ಯೋಗ ಕೊಡಬೇಕು. ನನ್ನ ಒತ್ತಾಯ ಸಮಾಜ ಕಲ್ಯಾಣ ಇಲಾಖೆಯಿಂದ ಆತನಿಗೆ ಅನೀಶ್ಗೆ ಕೂಡಲೇ ಸರ್ಕಾರಿ ಉದ್ಯೋಗ ಕೊಡಬೇಕು. ಪೂರ್ತಿ ಜೀವನದಾದ್ಯಂತ ಬದುಕಿರೋವರೆಗೂ ಕೂಡ ಅವನು ಅಂಗವಿಕಲ. ಈಗ ಎಡಗೈ ಕಳ್ಕೊಂಡಿದ್ದಾನೆ, ಹೊಡೆದು ಕತ್ತಿನಲ್ಲಿ ಎಡಗೈನ ಸಂಪೂರ್ಣವಾಗಿ ಹೋಗಿದೆ. ಅವನಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವ್ರನ್ನ ಈ ಸಂದರ್ಭದಲ್ಲಿ ಮಾಳಗಾಳಿನಲ್ಲೇ ನಿಂತ್ಕೊಂಡು ನಾನು ಒತ್ತಾಯ ಮಾಡ್ತಾಯಿದ್ದೇನೆ. ಈ ಕೂಡಲೇ ಅವ್ರಿಗೆ ಜೀವನ ಉಪಯೋಗಕ್ಕೆ ಅನುಕೂಲತೆಗಳನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳಿ ನಾನು ಮಾಡ್ತೇನೆ. ಮತ್ತು ಕಾನೂನು ಏನಿದೆ ಬಿಗಿ ಮಾಡಿ ಅವ್ರನ್ನ ಮತ್ತೊಂದು ಸಾರಿ ಇಂಥ ಕೃತ್ಯ ಎಸಗದೇ ಇರೋ ರೀತಿಯಲ್ಲಿ ಅವ್ರಿಗೆ ಕಾನೂನು ರೀತಿಯಲ್ಲಿ ಉಗ್ರ ಶಿಕ್ಷೆಯನ್ನು ಕೊಡಿಸ್ಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ. ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ. ಧನ್ಯವಾದಗಳು.